ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನನ್ನೋ ಚಾನಲ್ಗೆ ಸ್ವಾಗತ. ಇವತ್ತಿನ ಮೊದಲನೇ ಪ್ರಶ್ನೆನ ಚೆಕ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ, ಈಗ ಸಾಮಾನ್ಯವಾಗಿ ಕನ್ನಡ ಭಾಷೆಗೆ ಹೋಗ್ತಾ ಹೋಗೋಣ. ಎಸ್, ಇದರಲ್ಲಿರುವಂತಹ ಮೊದಲನೇ ಪ್ರಶ್ನೆ, ಸೊ ನೀವು ಇಲ್ಲಿ ನೋಡ್ಬೋದು, ಒಂದ್ ನಿಮಿಷ. ನಿಶ್ಚಿತ ಪದದ ಅರ್ಥವೇನು? ಹೊಂದುವುದು, ಭರವಸೆ, ಅಂತಿಮ, ಖಚಿತ. ಸೊ ನಮ್ಗೆ ಸೀಟೆಡ್ ಸೆಂಟ್ರಲ್ ಟಿ ಆಗಿರ್ಲಿ, ಯಾವ ಟಿ ಆಗಿರ್ಲಿ, ನಮಗೆ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾಗಿ ಬರುವಂತದ್ದು. ನಿಶ್ಚಿತ ಪದದ ಅರ್ಥವೇನು? ಹೊಂದುವುದು, ಭರವಸೆ, ಅಂತಿಮ, ಖಚಿತ. ಎಸ್, ಎಲ್ರಿಗೂ ಎಸ್ ಕಮೆಂಟ್ ಮಾಡ್ತಾ ಹೋಗಿ. ನಿಶ್ಚಿತ ಅಂತಂತಂದ್ರೆ ನಾವು ಯಾವ್ದನ್ನ ತಿಳ್ಕೊಳ್ತಾ ಹೋಗ್ತೀವಿ, ಖಚಿತವಾಗಿರೋದನ್ನ ನಿಶ್ಚಿತವಾಗಿರುವಂತದ್ದು ಅಂತ ಹೇಳ್ತಾ ಹೋಗ್ತೀವಿ. ಆಪ್ಷನ್ 4 ಇದಕ್ಕೆ ಸರಿ ಉತ್ತರ. ಹೌದು, ಎಲ್ಲ ಸರಿಯಾದ ಉತ್ತರಗಳನ್ನೇ ಕಮೆಂಟ್ ಮಾಡ್ತಾ ಇದ್ದೀರಾ, ಗುಡ್. ನೆಕ್ಸ್ಟ್ ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಬಸನಕೊಪ್ಪದಲ್ಲಿ ಇರುವ ವಿಭಕ್ತಿ ಯಾವುದು? ಆಪ್ಷನ್ 1 ಚತುರ್ಥಿ, ಆಪ್ಷನ್ 2 ಸಪ್ತಮಿ, ಆಪ್ಷನ್ 3 ದ್ವಿತೀಯ, ಆಪ್ಷನ್ 4 ತೃತೀಯ. ಸ್ನೇಹಿತರೆ, ವಿಭಕ್ತಿ ಪ್ರತ್ಯಯಗಳು ಅಂತಂದ್ರೆ ನಿಮ್ಗೆ ನೀಟಾಗಿ ಬಂದ್ಬಿಡ್ಬೇಕು. ಯಾವುದು? ಪ್ರಥಮ ಹೂ, ದ್ವಿತೀಯ ಅನ್ನು, ಆತರ ಹೂ ಅನ್ನು, ಇಂದ, ಗೆ ಅಥವಾ ಕೆ, ದೆಸೆಯಿಂದ, ಹ, ಹಲ್ಲಿ ಎನ್ನುವಂಥದ್ದನ್ನ ಗೊತ್ತಾಗ್ಬೇಕು ನಿಮ್ಗೆ. ಬಸನಕೊಪ್ಪದಲ್ಲಿ ಇರುವಂತಹ ವಿಭಕ್ತಿ ಪ್ರತ್ಯಯ ಯಾವ್ದಂತ ಕಮೆಂಟ್ ಮಾಡ್ತಾ ಹೋಗಿ. ಸೊ ವಿಡಿಯೋವನ್ನ ಲೈವ್ಗೆ ಪಾಸ್ ಮಾಡ್ಕೊಳ್ಳಿ. ಬಸನಕೊಪ್ಪದಲ್ಲಿ ಇರುವ ವಿಭಕ್ತಿ ಪ್ರತ್ಯಯ ಯಾವುದು? ಎಸ್, ಹಲ್ಲಿ ಎನ್ನುವಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಗಿರುತ್ತೆ. ಆಪ್ಷನ್ 2 ಇದಕ್ಕೆ ಸರಿ ಉತ್ತರ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಸೊ ಇಲ್ಲಿ ಇದು ಸಾಹಿತ್ಯಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆ ಇದು. ಆತ್ಮಕಥೆ ಅಂತಂದ್ರೆ ಏನು ಎನ್ನುವಂಥದ್ದು. ನಮ್ಮನ್ನ ಒಳಗಿನಿಂದ ಬಿಚ್ಚಿಡುವ ವಿಧಾನನ, ಸುರಕ್ಷಿತವಾಗಿ ನಮ್ಮನ್ನ ಇಟ್ಟುಕೊಳ್ಳುವ ವಿಧಾನನ, ವೈಯಕ್ತಿಕವಾದದನ್ನ ಹೇಳುವ ವಿಧಾನ, ಆತ್ಮದೊಳಗಿನ ನಿಗೂಢ ಕಥನನ. ಎಸ್ ಕಮೆಂಟ್ ಮಾಡ್ತಾ ಹೋಗಿ. ಆತ್ಮಕಥೆ ಅಂತಂದ್ರೆ ನಮ್ಮನ್ನ ಒಳಗಿನಿಂದ ಬಿಚ್ಚಿಡುವ ವಿಧಾನನ, ಸುರಕ್ಷಿತವಾಗಿ ನಮ್ಮನ್ನ ಇಟ್ಟುಕೊಳ್ಳುವ ವಿಧಾನನ, ವೈಯಕ್ತಿಕವಾದದನ್ನ ಹೇಳುವ ವಿಧಾನನ, ಆತ್ಮದೊಳಗೆ ನಿಗೂಢ ಕಥನನ. ಎಸ್, ವಿಡಿಯೋನ ಲೈವ್ ಪಾಸ್ ಮಾಡ್ಕೊಳ್ಳಿ. ಆತ್ಮಕಥನ, ಸೊ ನೀವು ಸುಮಾರು ಸಲ ಕೇಳಿರ್ತೀರ. ಎಸ್, ಆತ್ಮಕಥೆ ಅಂತಂದ್ರೆ ವೈಯಕ್ತಿಕವಾದದ್ದನ್ನ ಹೇಳುವ ಒಂದು ವಿಧಾನ. ಸೊ ಆತ್ಮದೊಳಗಿನ ನಿಗೂಢ ಕಥೆನೂ ಬರೋದಿಲ್ಲ, ಸುರಕ್ಷಿತವಾಗಿ ನಮ್ಮನ್ನು ಇಟ್ಟುಕೊಳ್ಳುವ ವಿಧಾನನೂ ಅಲ್ಲ, ನಮ್ಮನ್ನು ಒಳಗಿನಿಂದ ಬಿಚ್ಚಿಡುವ ವಿಧಾನನೂ ಅಲ್ಲ. ವೈಯಕ್ತಿಕವಾದದ್ದನ್ನ ಹೇಳುವ ವಿಧಾನ ಇದಕ್ಕೆ ಸರಿ ಉತ್ತರ ಸ್ನೇಹಿತರೆ. ಇನ್ನ ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ. ಎಸ್, ಗುಡ್, ಎಲ್ಲರೂ ಸರಿ ಉತ್ತರಗಳನ್ನ ಕೊಡ್ತಾ ಇದ್ದೀರಾ. ಮುಂದಿನ ಪ್ರಶ್ನೆ, ಎಸ್, ಈ ಒಂದು ಲೆಫ್ಟ್ ಸೈಡ್ ಅಲ್ಲಿ ಪಾಠ ಇದೆ, ಸೊ ಆ ಪಾಠಕ್ಕೆ ಹೋಗೋಣ. ಎಸ್, ಇದು ನಮ್ಮ ಹಳ್ಳಿ ಗ್ರಾಮೀಣ ಭಾಷೆಯ ಜನರಿಗೆ ಗೊತ್ತಿರುತ್ತೆ. ಮಂದಿ ಪದದ ಅರ್ಥವೇನು? ಮಂದಿ ಅಂತಂದ್ರೆ ಗುಂಪ, ಪ್ರಾಣಿನ, ಹಂದಿಯ ತದ್ಭವ ರೂಪನ, ಜನನ. ಮಂದಿ ಪದದ ಅರ್ಥವೇನು? ಸಾಮಾನ್ಯವಾಗಿ ಹಳ್ಳಿ ಜನರು ಇದ್ರೆ ಸಾಮಾನ್ಯವಾಗಿ ನಾವು ಕಲಿತೀವಿ. ಎಸ್ಪೆಷಲಿ ನಮ್ಮ ಒಂದು ದಕ್ಷಿಣ ಕರ್ನಾಟಕದ ಉತ್ತರ ಕರ್ನಾಟಕದ ಕಡೆ ಮಂದಿ ಪದವನ್ನ ಜಾಸ್ತಿ ಬಳಸ್ತಾ ಹೋಗ್ತಾರೆ. ಈ 100ನೇ ಕ್ವಶನ್ಗೆ ಆನ್ಸರ್ ಕಮೆಂಟ್ ಮಾಡ್ತಾ ಹೋಗಿ. ಎಸ್, ಆನ್ಸರ್ ಮಾಡ್ತಿದ್ದೀರಾ. 1 ಮತ್ತೆ ಎಂತ ಮಾಡ್ತಾರೆ? ಎಸ್, ಮಂದಿ ಅಂತಂತಂದ್ರೆ ಜನ ಅಂತ ಆನ್ಸರ್ ಮಾಡ್ತಿದ್ದೀರಾ ಸ್ನೇಹಿತರೆ. ಜನ ಅಲ್ಲ, ಗುಂಪು. ಅಷ್ಟು ಮಂದಿ ಇದಾರೆ, ಇಷ್ಟು ಮಂದಿ ಇದಾರೆ, ಅಷ್ಟು ಜನರ ಗುಂಪಿದೆ, ಆ ಗುಂಪಿಗೆ ಮಂದಿ ಅಂತ ಕರಿತೀವಿ. ಜನರ ಗುಂಪಿಗೆ ಮಂದಿ ಅಂತ ಕರಿತೀವಿ, ಜನವನ್ನ ನಾವು ಮಂದಿ ಅಂತ ಕರೆಯೋದಿಲ್ಲ. ಆಪ್ಷನ್ 1 ಇದಕ್ಕೆ ಸರಿ ಉತ್ತರ. ಇನ್ನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ 101ನೇ ಪ್ರಶ್ನೆ. ನಿಮ್ಗೆ ಈ ಒಂದು ಸ್ಕ್ರೀನ್ ಅಲ್ಲಿ ಈ ಭಾಗದಲ್ಲಿ ಕಾಣಿಸ್ತಾ ಇದೆ. ಎಸ್, ಕ್ವಶನ್ ಕ್ಲಾರಿಟಿಯಾಗಿ ಕಾಣಿಸ್ತಿದೆ ಅಂತ ನಾನು ಅನ್ಕೋತಾ ಇದ್ದೀನಿ.
ಗೊರಟಕ್ಕೆ ಇಲ್ಲಿರುವ ವಿಭಕ್ತಿ ಯಾವುದು? ಸಪ್ತಮಿ, ದ್ವಿತೀಯ, ಚತುರ್ಥಿ, ತೃತೀಯ. ಗೊರಟಕ್ಕೆ ನಾನು ಈಗಾಗಲೇ ಹೇಳಿದೆ, ವಿಭಕ್ತಿ ಪ್ರತ್ಯಯಗಳನ್ನ ಇಲ್ಲೇ ಅಲ್ಲ, ನಿಮಗೆ ಎಲ್ಲಿ ಹೋದ್ರು ಸಹ ವಿಭಕ್ತಿ ಪ್ರತ್ಯಯಗಳ ಮೇಲೆ ಪ್ರಶ್ನೆ ಕೇಳ್ತಾರೆ. ಅದು ನಮ್ಮ ಕರ್ನಾಟಕ ಟಿಟಿಲಿ ಸ್ವಲ್ಪ ಅಡ್ವಾನ್ಸ್ಡ್ ಲೆವೆಲ್ ಕೇಳ್ತಾರೆ. ಇದಕ್ಕೆ ಸಂಬಂಧಿಸಿದ ವಿಭಕ್ತಿ ಕಾರಕ ಯಾವುದು ಎನ್ನುವಂಥದ್ದು. ಎಸ್, ಕಮೆಂಟ್ ಮಾಡ್ತಾ ಹೋಗಿ. ಸೊ ಮೊದಲನೇದು ನಮಗೆ ಯಾವ್ದು ಬರುತ್ತೆ? ಎಸ್, ಸರಿ. ಫಸ್ಟು ಹೂ, ಅದ್ನಂತರ ಹಣ್ಣು, ತದನಂತರ ಇಂದ ಅಂತ ಬರುತ್ತೆ, ತದನಂತರ ಗೆ ಕೆ ಆ ರೀತಿ ಬರ್ತಾ ಹೋಗುತ್ತಂದ್ರೆ ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಸರಿ ಉತ್ತರ ಸ್ನೇಹಿತರೆ. ಸೊ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಅದು 100. ಓಕೆ, ಇದೊಂದು ನುಡಿಗಟ್ಟು. ಸೊ ನುಡಿಗಟ್ಟು ಇದು ಯಾವ ರೀತಿಯಾಗಿದೆ ಅನ್ನೋದು. ದುಂಡು ದುಂಡು ಅಂತಂದ್ರೆ ಏನು ಎನ್ನುವಂಥದ್ದು. ಗುಂಡಿಗೆ ಇರೋದ, ತಿಂದು ಕೊಬ್ಬಿರೋದ, ದಂಡಕ್ಕೆ ಕಾರಣವಾಗಿರುವುದ, ಬಹಳ ತುಂಬಿಕೊಂಡಿರುವುದ. ನೋಡಿ, ಅಲ್ಲಿ ಅವರು ನುಡಿಗಟ್ಟು ಅಂತ ಕೇಳಿಲ್ಲ, ಜಸ್ಟ್ ದುಂಡು ದುಂಡು ಅಂದ್ರೆ ಏನು ಅಂತ ಕೇಳಿದ್ದಾರೆ. ಕಮೆಂಟ್ ಮಾಡಿ. ಎಸ್, ಕಮೆಂಟ್ ಮಾಡ್ತೀರಾ ಅಂತ ಅನ್ಕೋತೀನಿ. ಎಸ್, ವಿಡಿಯೋನ ಲೈವ್ಗೆ ಪಾಸ್ ಮಾಡ್ಕೊಳ್ಳಿ. ಸೊ ನೀವೆಲ್ಲ ಹಿಂದಿನ ಪ್ರಶ್ನೆಗಳನ್ನೇ ಚರ್ಚೆ ಮಾಡ್ತಾ ಇದ್ದೀರಾ. ಎಸ್, ನಮ್ಗೆ ತುಂಬಾ ಒಂದು ಕೇಳ್ತಿರ್ತಾರೆ, ಅವರು ದುಂಡಿಗಿದ್ದಾರೆ, ಆ ವ್ಯಕ್ತಿ, ಆ ಮಗು ಎಷ್ಟ್ ಚೆನ್ನಾಗಿ ದುಂಡಿಗಿದೆ ಅಂತಂದ್ರೆ ಏನರ್ಥ? ಗುಂಡಿಗೆ ಇರೋದ, ಬಹಳ ತುಂಬಿಕೊಂಡಿರುವುದ? ಎಸ್, ನಾವು ಸಾಮಾನ್ಯವಾಗಿ ಏನಂತ ಅನ್ಕೋತೀವಿ ಅಂತಂದ್ರೆ, ಸೊ ನಮ್ಗೆ ಕೊಟ್ಟಿರುವಂತಹ ಇದರಲ್ಲಿ ದಂಡಕ್ಕೆ ಕಾರಣವಾಗಿರೋದು ಸಹ ಬರೋದಿಲ್ಲ. ಸೊ ನಾವು ಸಾಮಾನ್ಯವಾಗಿ ಏನಂತ ಕರಿತೀವಿ, ಆ ವರ್ಷದ ಒಂದು ಟಿಇಟಿ ಪ್ರಶ್ನೆ, ಸಿಟಿಇಟಿ ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಗ್ರೇಸಿಂಗ್ ಮಾರ್ಕ್ಸ್. ಸೊ ಮಗು ತುಂಬಾ ದುಂಡಕ್ಕಿದೆ ಅಂತಂದ್ರೆ ಏನರ್ಥ? ತುಂಬಾ ತುಂಬಿಕೊಂಡಿದೆ ಮಗು ಅಂತ ಅರ್ಥ. ಆದ್ರೆ ಇನ್ನೊಂದು ಅರ್ಥದಲ್ಲಿ, ನಾನಾರ್ಥದಲ್ಲಿ ಏನ್ ಬರುತ್ತೆ ಅಂತಂದ್ರೆ, ತಿಂದು ಕೊಬ್ಬಿರೋರ್ಗು ನಾವು ಇದೇ ಮಾತನ್ನ ಹೇಳ್ತೀವಿ. ದುಂಡಾಗಿರೋರನ್ನ ಸಹ ನಾವು ತಿಂದು ಕೊಬ್ಬಿರೋರ್ಗು ಹೇಳ್ತೀವಿ. ಸೊ ಆ ವರ್ಷ ನಮಗೆ ಆಪ್ಷನ್ಸ್ ಅಲ್ಲಿ 4 ಮತ್ತೆ 2 ಅನ್ನುವಂಥದ್ದು 2 ಆನ್ಸರ್ ಆಗ್ತಾ ಬಂದಿತ್ತು. ಸೊ ಆಪ್ಷನ್ 4 ಮತ್ತೆ 2 ಒಂದೇ ರೀತಿಯಾಗಿ ನೋಡಿದ್ರಲ್ಲ ಸ್ನೇಹಿತರೆ. ಸಿಟಿಇಟಿಗೂ ಕೆಟಿಇಟಿಗೂ ವ್ಯತ್ಯಾಸ ಏನೂ ಇಲ್ಲ. ಹೇಳುವಂತ ಪ್ರಶ್ನೆಗಳು, ಪ್ರಶ್ನೆ ಪತ್ರಿಕೆ ಒಂದೇ ರೀತಿಯಾಗಿರುತ್ತೆ. ಕನ್ನಡ ಭಾಷೆ ಎಲ್ಲಿದ್ರೂ ಒಂದೇ ರೀತಿಯಾಗಿ ಇರುತ್ತೆ. ಇನ್ನ ಮುಂದಿನ ಪ್ರಶ್ನೆ, ಸೊ ಇಲ್ಲಿಂದ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆ. ಸೊ ಬೋಧನಾ ಶಾಸ್ತ್ರನೂ ಅಷ್ಟೇ, ನೀವು ಸಿಟಿಇಟಿ ಓದ್ಬೇಕಂತಂದ್ರೆ ನಾನು ಸುಮಾರು ಸಲ ಹೇಳಿದ್ದೀನಿ, ಸಿಟಿಇಟಿ ಅಂದ್ರೆ ನೀವು ಒಂಥರ ಭಯ ಪಡ್ತೀರಾ. ಸೊ ಅಲ್ಲಿ ಯಾವ ರೀತಿಯಾಗಿರುತ್ತೆ ಕ್ವಶನ್ ಪೇಪರ್ಸ್ ಆ ತರ ಎಲ್ಲ. ಸೊ ಅದಕ್ಕೆ ನಾನು ತಂದಿರುವಂತ ಪ್ರಶ್ನೆ ಪತ್ರಿಕೆ ಇದು ನಿಮ್ಗೆ ನೆಕ್ಸ್ಟ್ ಈಗ ಸಿಟಿಇಟಿ ಕಾಲ್ಫರ್ ಆಗುತ್ತೆ, ಅಲ್ಲೂ ಸಹ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ನೋಡಿ, ಇಲ್ಲಿ ಯಾಕೆ ಹೇಳಿದ್ರೆ, ಪ್ರತಿಯೊಂದು ಭಾಷೆಗೂ ಅದರದೇ ಆದ ವ್ಯಾಕರಣ ಇರುತ್ತೆ. ಮತ್ತೆ ಅದು ಹೇಗಿರುತ್ತೆ? ನಿಯಮಬದ್ಧವಾಗಿರುತ್ತಾ, ರಾಜ್ಯ ಆಡಳಿತಕ್ಕೆ ಒಳಪಟ್ಟಿರುತ್ತದ, ಕೇಂದ್ರ ಆಡಳಿತಕ್ಕೆ ಒಳಪಟ್ಟಿರುತ್ತಾ, ಇಲ್ಲ ಲಿಪಿ ಆಧಾರಿತವಾಗಿರುತ್ತಾ? ಹೇಗಿರುತ್ತೆ? ಪ್ರತಿಯೊಂದು ಭಾಷೆಗೂ ಅದರ ಒಂದು ವ್ಯಾಕರಣ ಇರುತ್ತೆ. ಎಸ್, ಇದು ಸರಿಯಾದ. ಅದು ಯಾವ ರೀತಿಯಾಗಿರುತ್ತೆ? ವ್ಯಾಕರಣ ಅಂತಂದ್ರೆ ಅದು ಯಾವ ರೀತಿಯಾಗಿರ್ಬೇಕು? ಲಿಪಿ ಆಧಾರಿತವಾಗಿರ್ಬೇಕಾ? ಸೊ ಲಿಪಿ ಆಧಾರಿತವಾಗಿರ್ಬೇಕು, ಹೌದು. ಆದ್ರೆ ಎಲ್ಲಾ ವ್ಯಾಕರಣ ಲಿಪಿ ಆಧಾರಿತವಾಗಿ ನಾವು ಹೇಳುದು ಇದು ಅಷ್ಟು ಸಮಂಜಸತೆ ಉತ್ತರ ಅನ್ಸೋದಿಲ್ಲ. ಇನ್ನ ಕೇಂದ್ರದ ಆಡಳಿತಕ್ಕೆ ಒಳಪಟ್ಟಿರುತ್ತದೆ. ಸೊ ವ್ಯಾಕರಣಕ್ಕೂ ಕೇಂದ್ರದ ಆಡಳಿತಕ್ಕೂ ಯಾವುದೇ ಸಂಬಂಧವಿಲ್ಲ. ಕೇಂದ್ರ ಆಡಳಿತ ಮತ್ತೆ ರಾಜ್ಯಾಡಳಿತಗಳಿಗೆ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ. ಸೊ ಇನ್ನ ಸೊ ಇದು ಪ್ರತಿಯೊಂದು ವ್ಯಾಕರಣ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ ನಿಯಮಬದ್ಧವಾಗಿರುತ್ತೆ. ಗುಡ್, ಯಾರೆಲ್ಲ ಆನ್ಸರ್ಸ್ ಮಾಡ್ತಿದ್ದೀರಾ ಗುಡ್, ಸರಿ ಉತ್ತರಗಳನ್ನೇ ಕೊಡ್ತಾ ಇದ್ದೀರಾ. ಇನ್ನ ಮುಂದಿನ ಪ್ರಶ್ನೆ, ತ್ರಿಭಾಷಾ ಸೂತ್ರದನ್ವಯ 3ನೇ ಭಾಷೆ ಯಾವುದು? ಇದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ನಮ್ಮ ಸಿಟಿಇಟಿಯಲ್ಲಿ ಸುಮಾರು ಸಲ ಕೇಳಿರುವಂತ ಪ್ರಶ್ನೆ ಇದು. ಮತ್ತೆ ನಿಮ್ಗೆ ಈಗ ಗೊತ್ತಾಗ್ಲೂ ಬೇಕು. ಸೊ ಏನಕ್ಕೆ? NEP ನ್ಯೂ ಎಜುಕೇಶನ್ ಪಾಲಿಸಿ ಬಂದ್ಮೇಲೆ ನಾವು ತ್ರಿಭಾಷಾ ಸೂತ್ರವನ್ನ ಅನ್ವಯ ಮಾಡ್ಕೊಳ್ತಾ ಇದ್ದೀವಿ. ಆ ತ್ರಿಭಾಷಾ ಸೂತ್ರದನ್ವಯ 3ನೇ ಭಾಷೆ ಯಾವುದು ಅಂತ. ಸೊ ದೇಶದಲ್ಲೆಲ್ಲ ಒಂದೇ ತರ ಇರುತ್ತದೆ, ಸಂಸ್ಕೃತಿ ಮಾತ್ರ ಹಿಂದಿ ಭಾಷಿಕ ರಾಜ್ಯ ಹಾಗೂ ಹಿಂದಿಯೇತರ ಭಾಷಿಕ ರಾಜ್ಯಗಳಲ್ಲಿ ಭಿನ್ನವಾಗಿರುತ್ತದೆ. ಯಾವುದಾದರೂ ವಿದೇಶಿಯ ಭಾಷೆ ಮಾತ್ರ ಅಂತ ಹೇಳಿದರೆ. ಸೊ ತ್ರಿಭಾಷಾ ಸೂತ್ರದನ್ವಯ 3ನೇ ಭಾಷೆ ಹೇಗಿರುತ್ತೆ ಅಂತಂದ್ರೆ, ದೇಶದಲ್ಲೆಲ್ಲ ಒಂದೇ ತರ ಇರುತ್ತೆ ಅಂತ ಕೊಡ್ತಾರೆ. ಸೊ ಈ ಆಪ್ಷನ್ ಆಗೋದಿಲ್ಲ. ಸೊ ದೇಶದ ಎಲ್ಲಾ ಕಡೆನೂ ಒಂದೇ ಇರೋದಿಲ್ಲ. ಸಂಸ್ಕೃತವಂತೂ ಅಲ್ವೇ, ಯಾವುದಾದರೂ ವಿದೇಶಿಯ ಭಾಷೆ ಸಹ ಅಲ್ಲ. ಸೊ ಯಾವ್ದಿದು? ಹಿಂದಿ ಭಾಷಿಕ ರಾಜ್ಯ ಹಾಗೂ ಹಿಂದಿಯೇತರ ಭಾಷಿಕ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯಾಗಿರುತ್ತೆ. ಸೊ ಹಿಂದಿ ಭಾಷೆಗಳಲ್ಲಿ ಒಂಥರ ಇರುತ್ತೆ,
ಹಿಂದಿಯೇತರ ಭಾಷೆ ರಾಜ್ಯಗಳಲ್ಲಿ ಬೇರೆ ಬೇರೆ ತರ ಇರುತ್ತೆ. ಆಪ್ಷನ್ 3 ಇದಕ್ಕೆ ಸರಿ ಉತ್ತರ ಸ್ನೇಹಿತರೆ. ಇನ್ನು ಮುಂದಿನ 108ನೇ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಸೊ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈ ಪ್ರಶ್ನೆ ಸೊ ಸ್ವಲ್ಪ ನಿಮ್ಗೆ ಟ್ವಿಸ್ಟ್ ಆಗಿದೆ ಇದು. ಸೊ ಇಂಗ್ಲಿಷ್ ವರ್ಡ್ಸ್ ಗೊತ್ತಿದ್ರೆ ಈಸಿಯಾಗಿ ಇದನ್ನ ಮಾಡ್ತಾ ಹೋಗ್ಬೋದು ಈ ಪ್ರಶ್ನೆಗೆ ಮಾತ್ರ. ಸೊ ಹೇಗಿದೆ, ಅಧ್ಯಾಪಿಕೆಯು ಮಗಳನ್ನ ಉಳಿಸಿ ಮತ್ತು ಮಗಳನ್ನ ಓದಿಸಿ ಎನ್ನುವ ಪೋಸ್ಟರ್ ಅನ್ನ ಕ್ಲಾಸಿನಲ್ಲಿ ತಂದು ಗೋಡೆಗೆ ಅಂಟಿಸುತ್ತಾಳೆ. ವಿದ್ಯಾರ್ಥಿಗಳಿಗೆ ಅದನ್ನ ಜಾಗರೂಕತೆಯಿಂದ ನೋಡಲು ಮತ್ತು ಅದರ ಬಗ್ಗೆ ಚಿಕ್ಕ ಪ್ಯಾರಾ ಬರೆಯಲು ಹೇಳುತ್ತಾಳೆ. ಇಲ್ಲಿ ಭಾಷಾ ಅಧ್ಯಾಪಿಕೆಯು ಬಳಸಿದ ಪೋಸ್ಟರ್ ಎಂತದ್ದು ಅಂತ ಕೇಳಿದ್ದಾರೆ. ಒಂದು ಅಥೆಂಟಿಕ್ ಸಾಮಗ್ರಿ, ಒಂದು ಸುಸಂಘಟಿತವಾದ ಸಾಮಗ್ರಿ, ಒಂದು ಮಾನ್ಯತೆ ಪಡೆದ ಸಾಮಗ್ರಿ, ಒಂದು ಪ್ರಯೋಜನಕ್ಕೆ ಬಾರದ ಸಾಮಗ್ರಿ. ಸದ್ಯ ಕೊಟ್ಟಿರುವಂತಹ ಆಪ್ಷನ್ ಅಲ್ಲಿ ಪ್ರಯೋಜನಕ್ಕೆ ಬಾರದೇ ಇದ್ರೆ ಅವ್ರು ಏನಕ್ಕೆ ಒಂದನ್ನ ಅಂಟಿಸ್ತಾ ಇದ್ರು ಶಾಲಾ ಗೋಡೆಯಲ್ಲಿ. ಸೊ ಆಪ್ಷನ್ 4 ತಪ್ಪು. ಇನ್ನು ಮಾನ್ಯತೆ ಪಡೆದ ಸಾಮಗ್ರಿಗೆ ಮತ್ತೆ ಸುಸಂಘಟಿತ ಇಂಟಿಗ್ರೇಟೆಡ್ ಬರೋದಿಲ್ಲ. ಸುಸಂಘಟಿತವಾಗಿರುವಂತಹ ಸಾಮಗ್ರಿಗೆ ನಮಗೆ ಮಾನ್ಯತೆ ಪಡೆದ ಸಾಮಗ್ರಿ ಮತ್ತೆ ಅಥೆಂಟಿಕ್ ಸಾಮಗ್ರಿ. ಸೊ ಅಥೆಂಟಿಕ್ ಅಂತಂದ್ರೆ ಏನಂತಂದ್ರೆ ಒಂದು ಅಧಿಕೃತ ಸಾಮಗ್ರಿ, ಒಂದು ಪರ್ಟಿಕ್ಯುಲರ್ ಸಾಮಗ್ರಿ ಅಂತ ಕರಿತಾ ಹೋಗ್ತೀವಲ್ಲ, ಸೊ ಅದು. ಸೊ ಇಲ್ಲಿ ಭಾಷಾ ಅಧ್ಯಾಪಿಕೆ ಬಳಸಿದ ಪೋಸ್ಟರ್ ಯಾವುದು ಅಂತಂದ್ರೆ ಆಪ್ಷನ್ 1 ಅಥೆಂಟಿಕ್ ಸಾಮಗ್ರಿ ಸರಿಯಾಗಿರುತ್ತೆ. ಎಸ್, ಗುಡ್. ಸರಿ ಉತ್ತರಗಳನ್ನ ಕೊಡ್ತಾ ಇದ್ದೀರಾ. ಕೆಲವರು BC ಅಂತೆಲ್ಲ ಆನ್ಸರ್ ಮಾಡ್ತಾ ಇದ್ದೀರಾ. ಎಸ್, ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ. ಎಸ್, ಸಾಧ್ಯವಾದಷ್ಟು ಎಲ್ಲರೂ ವಿಡಿಯೋವನ್ನ ಲೈವ್ಗೆ ಪಾಸ್ ಮಾಡ್ಕೊಳ್ಳಿ. ಎಸ್, ಓದುವ ಬಾಟಮ್ ಅಪ್ ವಿಧಾನ. ಸೊ ಸ್ನೇಹಿತರೆ, ನಿಮ್ಗೆ ಇದು ನಮ್ಗೆ ಸೆಂಟ್ರಲ್ ಟಿಟಿಲಿ ಸುಮಾರು ಸಲ ಕೇಳ್ತಾರೆ, ಬಾಟಮ್ ಅಪ್ ಮತ್ತೆ ಬಾಟಮ್ ಡೌನ್ ವಿಧಾನ ಅಂತ ಹೇಳ್ಬಿಟ್ಟು. ಸೊ ಏನು ಇಲ್ಲ, ನೀವು ಆ ಕ್ವಶನ್ ನೋಡಿದ್ರೆ ನಿಮ್ ಕ್ವಶನ್ ನೋಡ್ಬಿಟ್ರೆ ನಿಮ್ಗೆ ಈಸಿಯಾಗಿ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಈ ಅಪ್ರೋಚ್ ಬಗ್ಗೆ ನಾವು ತಿಳ್ಕೊಳ್ದೇ ಇದ್ರೂ ಪರವಾಗಿಲ್ಲ, ಈಸಿಯಾಗಿ ನಮ್ಗೆ ಈಗ ಗೊತ್ತಾಗ್ಬಿಡುತ್ತೆ. ನಾನು ಇಲ್ಲಿ ತಿಳಿಸ್ತೀನಿ. ವಿಧಾನವು ಇದರ ಮೇಲೆ ಕೇಂದ್ರೀಕರಿಸುತ್ತೆ: ಧ್ವನಿ, ಅಕ್ಷರ, ವಾಕ್ಯ, ಪದ, ವರ್ಣ. ಯಾವುದು? ಸೊ ಯಾವ ರೀತಿಯಾಗಿ ನಾವು ಬಾಟಮ್ ಅಪ್ ಅಂತಂದ್ರೆ, ಸೊ ಬಾಟಮ್ ಅಪ್ ಅಂತಂದ್ರೆ ಏನಿಲ್ಲ, ಸೊ ಮಗು ಜನನದಿಂದ ಮುಂದಕ್ಕೆ ಯಾವ ರೀತಿಯಾಗಿ ಪದಗಳನ್ನ ಅಥವಾ ವಾಕ್ಯಗಳನ್ನ ತಯಾರು ಮಾಡುತ್ತೆ ಎನ್ನುವಂಥದ್ದು. ಎಸ್, ಕಮೆಂಟ್ ಮಾಡ್ತಾ ಹೋಗಿ. ಎಸ್, ಲೈವ್ಗೆ ಪಾಸ್ ಮಾಡ್ಕೊಳ್ಳಿ. ಯಾವುದು? ಧ್ವನಿ, ಅಕ್ಷರ, ವಾಕ್ಯ, ಪದ, ವರ್ಣ. ಸೊ ಫಸ್ಟ್ ನಮಗೆ ಬರುವಂತದ್ದು ಯಾವ್ದು ಬರುತ್ತೆ? ಸೊ ಒಂದು ನಿಮಿಷ, ಆಪ್ಷನ್ಸ್ ಸಹ ಇಲ್ಲಿದ್ದಾವೆ, ಆಪ್ಷನ್ಸ್ ನೋಡ್ಬೇಡ. ಸೊ ನಮ್ಗಿಲ್ಲಿ BC8. ಸೊ ನಮಗೆ ಮೊದಲಿಗೆ ಮಗು ಧ್ವನಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಧ್ವನಿ ಆದ ನಂತರ ಮಗು ಏನ್ ಕಲಿಯುತ್ತೆ? ಅಕ್ಷರಗಳನ್ನ ಕಲಿಯುತ್ತೆ. ಅಕ್ಷರಗಳನ್ನ ಕಲಿತಿದ್ ಆದ್ಮೇಲೆ ಸೊ ವರ್ಣಗಳನ್ನ, ಸೊ ಅಕ್ಷರಗಳು, ವರ್ಣಗಳು, ವರ್ಣಮಾಲೆಗಳು, ಕಾಗುಣಿತ ಅವೆಲ್ಲ ಕಲಿತಾ ಹೋಗುತ್ತೆ. ಅದಾದ್ಮೇಲೆ ಏನ್ ಕಲಿಯುತ್ತೆ? ಪದವನ್ನ ಕಲಿಯುತ್ತೆ. ಪದವನ್ನ ಕಲಿತಾದ್ಮೇಲೆ ವಾಕ್ಯವನ್ನ ರಚನೆ ಮಾಡುತ್ತೆ. ಇದು ಏನು ಈ ಒಂದು ಪ್ರಕ್ರಿಯೆ ವಿಧಾನ. ಸೊ ಮಗು ಫಸ್ಟ್ ಬಾಟಮ್ ಅಪ್ ವಿಧಾನದಲ್ಲಿ ಈ ರೀತಿಯಾಗಿರುತ್ತೆ. ಸೊ ಫಸ್ಟ್ ಇದರ ಪ್ರಕಾರ ಇರುವಂತದ್ದು AEBDC. ಎಸ್, ಆಪ್ಷನ್ 3ರಲ್ಲಿ ಇದಿದೆ. ಸೊ ಆಪ್ಷನ್ 3 ಇದಕ್ಕೆ ಸರಿ ಉತ್ತರ ಸ್ನೇಹಿತರೆ. ಸೊ ಇದು ಬಾಟಮ್ ಅಪ್ ವಿಧಾನ. ಸಾರಿ, ನಾನು ನಿಮ್ಗೆ ಆಪ್ಷನ್ಸ್ ತೋರಿಸಿರ್ಲಿಲ್ಲ. ಸೊ ಬಾಟಮ್ ಅಪ್ ವಿಧಾನ ಅಂದ್ರೆ ಮಗು ಯಾವ ರೀತಿಯಾಗಿ ಭಾಷೆಯನ್ನ ಕಲಿತಾ ಹೋಗುತ್ತೆ. ಮೊದಲು ಧ್ವನಿಯ ಮುಖಾಂತರ. ಸೊ ಮಗುಗೆ ಅಕ್ಷರನೇ ಗೊತ್ತಿರೋದಿಲ್ಲ, ಆದ್ರೂ ಮಾತಾಡ್ತಾ ಇರುತ್ತೆ, ಅಮ್ಮ, ಅಪ್ಪ ಅಂತ ಕಲಿತಾ ಇರುತ್ತೆ. ಅಂದ್ರೆ ಅದು ಧ್ವನಿ ಇಂಪಾರ್ಟೆಂಟ್ ಮೊದಲು. ಅದಾದ್ಮೇಲೆ ಅಕ್ಷರಗಳನ್ನ ಕಲಿತಾ ಹೋಗುತ್ತೆ. ಅದಾದ್ಮೇಲೆ ವರ್ಣಮಾಲೆಯನ್ನ ಕಲಿತಾ ಹೋಗುತ್ತೆ. ವರ್ಣಗಳನ್ನ ಸಂಪೂರ್ಣವಾಗಿ ಕಲಿತಾ ಹೋಗುತ್ತೆ. ವಿಭಿನ್ನ ಸ್ವರಗಳು, ಅವುಗಳ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಹೋಗುತ್ತೆ. ಅದಾದ್ಮೇಲೆ ವರ್ಣಗಳನ್ನ ಸೇರಿಸಿ ಪದಗಳನ್ನ ಮಾಡುತ್ತೆ. ಪದಗಳನ್ನ ಸೇರಿಸಿ ವಾಕ್ಯವನ್ನ ಮಾಡುತ್ತೆ. ಇಷ್ಟೇ ಸಿಂಪಲ್ ಒಂದು ಆನ್ಸರ್ ಮೆಥಡ್. ನೆಕ್ಸ್ಟ್, ಎಸ್, ಇನ್ನ ಒಂದು ಪೇಜ್ ಇದೆ. ಎಸ್, ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಅದು ಈ ಭಾಗದಲ್ಲಿದೆ. ಒಂದು ನಿಮಿಷ. ಎಸ್, ಇಲ್ಲಿ 111ನೇ ಪ್ರಶ್ನೆ ಇದೆ. ಈ ಪ್ರಶ್ನೆನ ಸ್ವಲ್ಪ ನೋಡಿ. ಸೊ CTETಯಲ್ಲಿ ಪ್ರಶ್ನೆಗಳು ಸ್ವಲ್ಪ ತುಂಬಾ ದೊಡ್ಡದಾಗಿರ್ತವೆ, ಅದಕ್ಕೆ ನಮ್ಗೆ ಅಲ್ಲಿ ಟೈಮ್ ಸಾಕಾಗೋದಿಲ್ಲ. ಧ್ವನಿ, ಅಕ್ಷರ, ವರ್ಣ, ಪದ, ವಾಕ್ಯ. ಎಸ್, ಗುಡ್. ಕೆಳಗಿನವುಗಳಲ್ಲಿ ಯಾವುದು ಭಾಷೆ ಗಳಿಕೆಯ ಸಾಮಾಜಿಕ ಅಂತರ್ ಸಂವಹನ ಥಿಯರಿಗಳ ನಂಬಿಕೆಯ ಮೇಲೆ ಆಧಾರಿತವಾಗಿದೆ? ನಾವು ಸಿದ್ಧಾಂತ ಅಂತ ಕರಿತೀವಿ, ಅವ್ರು ಥಿಯರಿ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಸಾಮಾಜಿಕ ಅಂತರ್ ಸಂವಹನ ಥಿಯರಿ ಭಾಷಾ ಕಲಿಕೆಗಾರರನ್ನ ಅರ್ಥ ಸಾಧ್ಯತೆಗಳ ಒಳಗೊಳ್ಳುವಿಕೆಗೆ ತೆರೆದುಕೊಳ್ಳುವಂತೆ ಮಾಡಬೇಕು. ಅಂದರೆ ಇದು ಸ್ವಲ್ಪ ಮಟ್ಟಿನ ಕಷ್ಟ ಸಾಧ್ಯತೆಯ ಮಟ್ಟದ್ದು ಆಗಿರಬೇಕು.
ಭಾಷಾ ಕಲಿಕೆಯು ಸಾಧ್ಯವಾಗುವುದು ಭಾಷಾ ಕಲಿಕೆಯನ್ನ ಪಠ್ಯಕ್ರಮದ ಆಚೆಗೆ ಕೇಂದ್ರೀಕರಿಸಿದಾಗ, ಕಲಿಯುವವರಿಗೆ ಅನುಕರಣೆಯ ಅವಕಾಶ ಹಾಗೂ ಒತ್ತಾಯಗಳು ಇದ್ದಾಗ ಮಾತ್ರ ಭಾಷೆ ಕಲಿಕೆಯನ್ನ ಮಾಡಬಹುದು. ಭಾಷೆ ಕಲಿಕೆದಾರರು ಉಳಿದವರ ಜೊತೆಗೆ ಚರ್ಚಿಸಲು ಮತ್ತೆ ಅರ್ಥವನ್ನ ಅನ್ವಯಗೊಳಿಸಲು ಅವಕಾಶ ಸಿಗಬೇಕು. ಸೊ ನಮ್ಗೆ ಆಪ್ಷನ್ಸ್ ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇದೆ. ಯಾವಾಗ ಆಪ್ಷನ್ಸ್ ಜಾಸ್ತಿ ಇರುತ್ತೋ ನಮಗೆ ಆನ್ಸರ್ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ ಸ್ನೇಹಿತರೆ. ಡೈಲಿ ಎಷ್ಟು ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೀರಾ ಸರ್? ಇನ್ಮೇಲೆ ಡೈಲಿ ಬೆಳಗ್ಗೆ 7 ಗಂಟೆಗೆ ಕ್ಲಾಸ್ ಇರುತ್ತೆ, ಈವ್ನಿಂಗ್ 6 ಗಂಟೆಗೆ ಒಂದು ಕ್ಲಾಸ್ ಇರುತ್ತೆ, ಅದಾದ್ಮೇಲೆ ಈವ್ನಿಂಗ್ 8:30 ಒಂದು ಕ್ಲಾಸ್ ಇರುತ್ತೆ. ಇನ್ಮೇಲೆ 3 ಕ್ಲಾಸಸ್ನ ಮಾಡ್ತಾ ಹೋಗ್ತೀವಿ ಸಾಮಾನ್ಯವಾಗಿ. ಇಲ್ಲ ಒಂದು ದಿನ 1 ಕ್ಲಾಸ್ ಅಥವಾ 2 ಕ್ಲಾಸ್ ಮಿಸ್ ಆಗ್ಬೋದು. ಏನಕ್ಕೆ ಅಂದ್ರೆ ಇವತ್ತಿಂದ ಶಾಲೆಗಳು ಪ್ರಾರಂಭ ಆಗಿದಾವೆ. ಸೊ ಕ್ಲಾಸಸ್ಗೆ ಹೋಗಲ್ಲೂ ಸಹ ನಾವು ಮಾಡ್ಬೇಕಾಗುತ್ತೆ. ಎಸ್, ನೆಕ್ಸ್ಟ್ ಯಾವ್ದು ಇದಕ್ಕೆ ಆನ್ಸರು? ಸೊ ನಾವು ನೆಗೆಟಿವ್ ಆಗಿರೋದನ್ನ ನಾವು ಕ್ಯಾನ್ಸಲ್, ನಾನು ಈಗಾಗಲೇ ಹೇಳಿದ್ನಿ ಈ ತರ ಕೊಟ್ಟಾಗ ಏನ್ ಮಾಡ್ಬೇಕು ಅಂತ. ಸೊ ಹಿಂದೆಯಿಂದ ಮುಂದೆ ಫಸ್ಟ್ ಇದು ನೋಡ್ಕೊಬರ್ತೀನಿ. ಭಾಷಾ ಕಲಿಕೆಗಾರನ ಅರ್ಥ ಸಾಧ್ಯತೆಗಳ ಒಳಗೊಳ್ಳುವಿಕೆಗೆ ತೆರೆದುಕೊಳ್ಳುವಂತೆ ಮಾಡಬೇಕು. ಅಂದ್ರೆ ಇದು ಸ್ವಲ್ಪ ಮಟ್ಟಿನ ಕಷ್ಟ ಸಾಧ್ಯತೆ, ಮಗುವಿಗೆ ಕಷ್ಟ ಅನ್ನುವಂಥದ್ದನ್ನೇ ಕೊಡಬಾರದು ಅನ್ನೋದೇ ನಮ್ಮ ಮೊದಲನೇ ಒಂದು ಏನೇನು NEP ರೂಲ್. ಸೊ ಹೊರೆರಹಿತ ಶಿಕ್ಷಣ ಕೊಡಬೇಕೆನ್ನುವಂಥದ್ದು NEP ರೂಲ್ ಇರುವಂಥದ್ದು. ಸೊ ಫಸ್ಟ್ ರಾಂಗ್. ನೆಕ್ಸ್ಟ್, ಭಾಷಾ ಕಲಿಕೆಯು ಸಾಧ್ಯವಾಗುವುದು ಭಾಷಾ ಕಲಿಕೆಯನ್ನು ಪಠ್ಯಕ್ರಮದ ಆಚೆಗೆ ಕೇಂದ್ರೀಕರಿಸಿದಾಗ. ಆಚೆಗೆ ಅಲ್ಲ, ಪಠ್ಯಕ್ರಮದ ಒಳಗಡೆ ಇರುವಂತದನ್ನೇ ನಾವು ಬೋಧಿಸಿ ಕೇಂದ್ರೀಕರಿಸಬೇಕು. ಇದು ಆಪ್ಷನ್ ರಾಂಗ್ ಆಗುತ್ತೆ. ಕಲಿಯುವವರಿಗೆ ಅನುಕರಣೆ ಅವಕಾಶ ಮತ್ತು ಒತ್ತಾಯಗಳು. ಒತ್ತಾಯ ಅನ್ನುವಂಥದ್ದು ಸಹ ನೆಗೆಟಿವ್ ವರ್ಡ್. ಸೊ ಮಗುವಿಗೆ ಒತ್ತಾಯ ಮಾಡಬಾರದು. ಸೊ ಆಪ್ಷನ್ 3 ರಾಂಗ್. ನೆಕ್ಸ್ಟ್, ಆಪ್ಷನ್ 4 ಏನಿದೆ? ಭಾಷಾ ಕಲಿಕೆದಾರರು ಉಳಿದವರ ಜೊತೆಗೆ ಚರ್ಚಿಸಲು ಮತ್ತೆ ಅರ್ಥವನ್ನ ಅನ್ವಯಗೊಳಿಸಲು ಅವಕಾಶ ಸಿಗಬೇಕು. ಎಸ್, ಆವಾಗ ಉಳಿದವರ ಜೊತೆಗೆ ಮಾಡಿದಾಗ ಅದು ಸಾಮಾಜಿಕ ಅಂತರ್ಸಂವಾದ ಸಿದ್ಧಾಂತದ ಒಂದು ಒಂದು ರೂಲ್ ಆಗ್ತಾ ಹೋಗುತ್ತೆ. ಎಸ್ ಸರ್, ಪೇಪರ್ 2 ಸ್ಟಾರ್ಟ್ ಮಾಡಿ ಸರ್. ಎಸ್, ಪೇಪರ್ 2ಗೆ ಸಂಬಂಧಿಸಿರುವಂತದ್ದು ಇದು. ಪೇಪರ್ 2 ಅಲ್ಲಿ ಇರುವಂತದ್ದನ್ನೇ ನಾನು ಮಾಡ್ತಿರುವಂತದ್ದು ಸರ್ ಇದು. ಬಟ್ ನೀವು ಯಾವ ಭಾಷೆ ಹೇಳ್ತಿದ್ದೀರಾ ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ. ಎಸ್, ಮುಂದಿನ ಪ್ರಶ್ನೆ, ಗುಣಾರೋಪಣ ಅಥವಾ ನಾವು ಪ್ರೆಡಿಕ್ಷನ್ ಅಂತ ಕರಿತೀವಿ. ಸೊ ಪ್ರೆಡಿಕ್ಷನ್ ಅಂತಂದ್ರೆ ಏನು? ಸೊ ಫಾರ್ ಎಕ್ಸಾಂಪಲ್ ನಾನು ಅದಕ್ಕೆ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀನಿ. ಸೊ ಇವತ್ತು ಮಳೆ ಬರಬಹುದು ಎನ್ನುವಂಥದ್ದು ಒಂದು ಗುಣಾರೋಪಣ. ಸೊ ಆ ರೀತಿಯಾಗಿ ಈ ಒಂದು ಉಪಕೌಶಲ್ಯವಾಗಿ ಈ ಕೆಳಗಿನ ಕ್ರಿಯೆಯೊಂದಿಗೆ ಸಹಭಾಗಿತ್ವ ಹೊಂದುತ್ತದೆ: ಡ್ರಾಫ್ಟ್ ಮಾಡುವುದು, ಸಂಗ್ರಹಿಸುವುದು, ಟಿಪ್ಪಣಿ ಮಾಡಿಕೊಳ್ಳುವುದು, ಓದುವುದು. ಪ್ರಿಡಿಕ್ಟ್ ಮಾಡ್ಕೊಳ್ಳೋದು. ಸೊ ಯಾವಾಗ ಈ ರೀತಿ ಪ್ರಕ್ರಿಯೆ ಬರುತ್ತೆ? ಸೊ ಯಾವಾಗ ನಾವು ಓದಿದಾಗ ಈ ರೀತಿಯಾಗಿ ನಮ್ಗೆ ಬರ್ತಾ ಹೋಗುತ್ತೆ. ನಾವು ಓದ್ತಾ ಹೋದಾಗ ಮುಂದೆ ಈ ರೀತಿಯಾಗಿ ಆಗ್ಬೋದೇನೋ, ಮುಂದೆ ಇದು ಬರಬಹುದೇನೋ ಅಂತ ಏನ್ ಮಾಡ್ತೀವಿ? ಪ್ರಿಡಿಕ್ಟ್ ಮಾಡ್ಕೋತೀವಿ. ಸೊ ಯಾರೆಲ್ಲ ಓದ್ತಿರ್ತೀರೋ ಸೊ ಅದು ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ನೀವು ಈಗ ಯಾವ್ದೋ ಒಂದು ಕಾನ್ಸೆಪ್ಟ್ ಓದಿರ್ತೀರ. ಫಾರ್ ಎಕ್ಸಾಂಪಲ್ ಈಗ ಅಶೋಕನ ಬಗ್ಗೆ ಓದಿರ್ತೀರ. ಅಶೋಕ ನಮ್ಗೆ ಎಲ್ಲಿ ಬರ್ತಾನೆ? ಮೌರ್ಯ ಸಾಮ್ರಾಜ್ಯ ಬರ್ತಾನೆ. ಸೊ ಮೌರ್ಯ ಸಾಮ್ರಾಜ್ಯದಲ್ಲಿ ಮೊದಲು ನಮ್ಗೆ ಯಾರು ಬರ್ತಾರೆ? ಚಂದ್ರಗುಪ್ತ ಮೌರ್ಯ ಬರ್ತಾರೆ. ಸೊ ಅವಾಗ ನಿಮ್ಗೆ ಅನ್ಸುತ್ತೆ ನೆಕ್ಸ್ಟ್ ಅಶೋಕ ಬರಬಹುದು ಅನ್ನುವಂಥದ್ದು ನಿಮ್ಗೆ ಮಾಹಿತಿ ಇರುತ್ತೆ. ಆದ್ರೆ ನೆಕ್ಸ್ಟ್ ಯಾರು ಬರ್ತಾರೆ? ಬಿಂದುಸಾರ ಬರ್ತಾರೆ. ಅವಾಗ್ಲೂ ನಿಮ್ಗೆ ಅನ್ಸುತ್ತೆ, ಪ್ರಿಡಿಕ್ಟ್ ಮಾಡ್ಕೊಳ್ತಾ ಇರ್ತೀರ, ನೆಕ್ಸ್ಟ್ ಬರಬಹುದು ಅಂತ. ಆ ರೀತಿಯಾಗಿ ನಾವೆಲ್ಲಿ ಬರುತ್ತೆ? ನಾವು ಓದಿದಾಗ ಮಾತ್ರ ಆ ರೀತಿಯ ಒಂದು ಪ್ರಕ್ರಿಯೆ ಬರ್ತಾ ಹೋಗುತ್ತೆ. ಇನ್ನು 113ನೇ ಪ್ರಶ್ನೆ, ವಿದ್ಯಾರ್ಥಿಗಳು ಒಳ್ಳೆಯ ಕೆಲಸದ ಅವಕಾಶಗಳು ಸಿಗಲೆಂದು ಭಾಷೆಯನ್ನು ಕಲಿತಲು ಹೊರಟರೆ ಅವರ ಭಾಷಾ ಕಲಿಕೆಯ ಉದ್ದೇಶವನ್ನ ಹೀಗೆ ವಿವರಿಸಬಹುದು: ಅಂತರ್ಗತ ಮತ್ತು ಪ್ರಧಾನವಾದ, ಅಪಪ್ರಧಾನವಾದ, ಕೆಲಸ ಉದ್ದೇಶ ಕೇಂದ್ರಿತ, ಅಹಂಕಾರ ಕೇಂದ್ರಿತ. ಸ್ನೇಹಿತರೆ, ಅಂತರ್ಗತ ಮತ್ತೆ ಅಪಪ್ರಧಾನವಾದ ಅಂತಂದ್ರೆ ಏನಿಲ್ಲ, ವರ್ಡ್ಸ್ನ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾನೆ ಕನ್ನಡದಲ್ಲಿ ಅಷ್ಟೇ. ಸೊ ನಾವು ಇದನ್ನ ಮತ್ತೊಂದು ಇದರಿಂದ ಹೇಗೆ ಹೇಳ್ಬೋದು? ಈ ಬಾಹ್ಯ ಉದ್ದೇಶ ಮತ್ತೆ ಆಂತರಿಕ ಉದ್ದೇಶಗಳಂತ ಕರಿತೀವಲ್ಲ. ಸೊ ಮಗುವಿಗೆ ಕಲಿಕೆ ಆಗ್ಬೇಕು ಅಂತಂದ್ರೆ, ಪ್ರಚೋದನೆ ಕೊಡ್ಬೇಕಂತಂದ್ರೆ ನಾವು ಬಾಹ್ಯದಿಂದಲೂ ಕೊಡ್ಬೇಕು, ಮಗುವಿಗೆ ಆಂತರಿಕದಿಂದಲೂ ಇರಬೇಕು ಅಂತ ಹೇಳ್ತೀವಲ್ಲ. ಈ ಅಂತರ್ಗತ ಅಂತಂದ್ರೆ ಆಂತರಿಕವಾದದ್ದು. ಸೊ ಅಪಪ್ರಧಾನವಾದದ್ದು ಅಂತಂದ್ರೆ ಬಾಹ್ಯವಾದದ್ದು ಎನ್ನುವಂಥದ್ದು ಸ್ನೇಹಿತರೆ. ಸೊ ನಿಮಗೆ ಇಂಗ್ಲಿಷ್ ವರ್ಡ್ಸ್ ಅರ್ಥ ಆಗಿದ್ರೆ ಈಸಿಯಾಗಿ ಅರ್ಥ ಆಗ್ಬಿಟ್ಟಿರುತ್ತೆ, ಇಲ್ಲ ಕನ್ನಡ ವರ್ಡ್ಸು ಅದೇ ಒಂದು ಆನ್ಸರ್ನ ಹೇಳ್ತಾ ಹೋಗುತ್ತೆ. ಎಸ್, ವಿದ್ಯಾರ್ಥಿಗಳು ಒಳ್ಳೆಯ ಕೆಲಸದ ಅವಕಾಶಗಳು ಸಿಗಲೆಂದು ಭಾಷೆಯನ್ನು ಕಲಿತಲು ಹೊರಟರೆ ಅವರ ಭಾಷಾ ಕಲಿಕೆಯ ಉದ್ದೇಶವನ್ನ ಹೀಗೆ ವಿವರಿಸಬಹುದು. ಎಸ್, ಕಮೆಂಟ್ ಮಾಡ್ತಾ ಹೋಗಿ ಸರ್. ನಿಮ್ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಸರ್ಟಿಫಿಕೇಟ್ ಹಾಕಿದ್ರೆ ಅದು ನಿಮ್ದ ಸರ್? ಸರ್ ನಂದಲ್ಲ ಅದು. ಸೊ ಅದು ನಿಮ್ಗೆ ಏನೋ ಬೇರೆ ಮಾಹಿತಿ ಕೊಡ್ಬೇಕಂತಂದ್ರೆ ಹಾಕಿದ್ದೀನಿ ಅಷ್ಟೇ. ಎಸ್, ಕಮೆಂಟ್ ಮಾಡ್ತಾ ಹೋಗಿ. ವಿದ್ಯಾರ್ಥಿಗಳು ಒಳ್ಳೆಯ ಕೆಲಸದ ಅವಕಾಶಗಳು ಸಿಗಲೆಂದು ಭಾಷೆಯನ್ನು ಕಲಿತಲು ಹೊರಟ್ರೆ ಅದು ಮಗುನೇ ಹೋಗ್ತಾ ಇದೆ, ಮಗುನೇ ಭಾಷೆಯನ್ನು ಕಲಿತಲು ಹೋಗ್ತಾ ಇದೆ ಅಂತಂದ್ರೆ ಏನರ್ಥ? ಮಗುವಿಗೆ ನಾವು ಉದ್ದೇಶವನ್ನ ಏನು ಬಾಹ್ಯದಿಂದ ತಳ್ತಾ ಇದೀವೋ ಅಂತರ್ಗತದಿಂದ ಸಿಗ್ತಾ ಇದೆ. ಅದು ಕಲಿಕೆಯ ಉದ್ದೇಶವನ್ನ ಹೀಗೆ ವಿವರಿಸಬಹುದು: ಒಳ್ಳೆಯ ಕೆಲಸದ ಅವಕಾಶಗಳು ಸಿಗಲೆಂದು. ಓಕೆ,
ಇಲ್ಲಿ ಕೆಲಸದ ಅವಕಾಶಗಳು ಸಿಗಲೆಂದು ಏನ್ ಮಾಡ್ತಾ ಇದೆ ಮಗು, ಭಾಷೆಯನ್ನ ಭಾಷೆನ ಕಲಿಯಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಅದು ಬಾಹ್ಯವಾದ ಒಂದು ಪ್ರಚೋದನೆ ಆಗಿರುತ್ತೆ. ಆಪ್ಷನ್ 2 ಇದಕ್ಕೆ ಸರಿ ಉತ್ತರ ಸ್ನೇಹಿತರೆ. ಇನ್ನು ಮುಂದಿನ 114ನೇ ಪ್ರಶ್ನೆ. ಎಸ್, ಪರಿಣಾಮಕಾರಿಯಾದ ಭಾಷಾ ತರಗತಿಯ ಲಕ್ಷಣವು ಕಲಿಯುವವರಿಗೆ ಡ್ಯಾಶ್ ಅವಕಾಶವನ್ನು ಒದಗಿಸುವುದಾಗಿದೆ. ಮೌಲ್ಯಮಾಪನ, ಅನುಕರಣೆ, ಅಂತರ್ ಸಂವಹನ, ಅತ್ಯಂತ ಕಡಿಮೆ ತಪ್ಪುಗಳ ಮಾಡುವುದನ್ನ. ಪರಿಣಾಮಕಾರಿಯಾದ ಭಾಷಾ ತರಗತಿಯ ಲಕ್ಷಣವು ಕಲಿಯುವವರಿಗೆ ಯಾವ ಅವಕಾಶವನ್ನು ಒದಗಿಸುತ್ತೆ? ಮೌಲ್ಯಮಾಪನದ ಅವಕಾಶವನ್ನ, ಅನುಕರಣೆಯ ಅವಕಾಶವನ್ನ, ಅಂತರ್ ಸಂವಹನದ ಅವಕಾಶವನ್ನ, ಜೊತೆಗೆ ಅತ್ಯಂತ ಕಡಿಮೆ ತಪ್ಪುಗಳ ಮಾಡುವ ಅವಕಾಶವನ್ನ. ಯಾವ್ದು ರೀತಿಯಾಗಿದೆ ನೋಡಿ, ಆನ್ಸರ್ಸ್ ನೋಡಿದ್ರೆ ಎಲ್ಲ ಒಂದೇ ರೀತಿಯಾಗಿ ಎಲ್ಲವೂ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಎಲ್ಲವೂ ಒಂದೇ ರೀತಿಯಾಗಿದೆ ಅನ್ನೋದನ್ನ ಗೊತ್ತಾಗ್ತಾ ಹೋಗುತ್ತೆ. ಎಸ್, ಗುಡ್. 114ನೇದಕ್ಕೆ ಅಂತರ್ ಸಂವಹನ. ಸೊ ಶಾಲಾ ಒಳಭಾಗದಲ್ಲಿ ಭಾಷಾ ತರಗತಿಯು ಪರಿಣಾಮಕಾರಿಯಾಗಬೇಕಂತಂದ್ರೆ ಅಲ್ಲಿ ಏನಾಗಬೇಕು, ಭಾಷಾ ತರಗತಿ ಎಲ್ಲ ಪ್ರತಿಯೊಂದು ಅಷ್ಟರಲ್ಲಿ ಅಂತರ್ ಸಂವಹನ ಆಗಬೇಕು. ಆದ್ರೆ ಹೆಚ್ಚಿನ ಅಂತರ್ ಸಂವಹನ ಆಗೋದ್ರೆ ಗಲಾಟೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮಗು ಗಲಾಟೆ ಮಾಡೋದು ಜಾಸ್ತಿ ಮಾಡುತ್ತೆ. ಇನ್ನ ಇದು ಮೋಸ್ಟ್ ಇಂಪಾರ್ಟೆಂಟ್, ನಾವು ಸಮನ್ವಯ ಶಿಕ್ಷಣ ಅಂತ ಕರಿತೀವಿ. ಇಲ್ಲಿ ಅವರು ಇಂಗ್ಲಿಷ್ ಅಲ್ಲಿ ಎಲ್ಲರನ್ನು ಒಳಗೊಂಡ ಶಿಕ್ಷಣ ಅಂತ ಕೇಳಿದ್ದಾರೆ ಅಷ್ಟೇ. ಸೊ ನೀವಿಲ್ಲಿ ನಿಮ್ಗೆ ನೋಡ್ತಾ ಇರ್ಬೋದು, ಸಮನ್ವಯ ಶಿಕ್ಷಣದಲ್ಲಿ ಅಂತಾನೆ ಓದ್ತಾ ಇರ್ತೀನಿ. ಎಲ್ಲರನ್ನು ಒಳಗೊಂಡ ತರಗತಿಯಲ್ಲಿ ಕಲಿಯುವಾಗ ಭಾಷಾ ಅಧ್ಯಾಪಿಕೆ ಟೀಚರ್ ಏನ್ ಮಾಡ್ಬೋದು ಎನ್ನುವಂಥದ್ದು. ಪ್ರತಿಭಾವಂತ ವಿದ್ಯಾರ್ಥಿಗಳು ಜಾಣರಲ್ಲದ ವಿದ್ಯಾರ್ಥಿಗಳ ಕಡೆಗೆ ಗಮನ ವಹಿಸಲು ಹೇಳಬೇಕು. ಅಂದ್ರೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಯಾರೆಲ್ಲ ಇರ್ತಾರೋ, ಯಾರೆಲ್ಲ ಸ್ವಲ್ಪ ಪ್ರತಿಭಾವಂತ ಇರೋದಿಲ್ವೋ ಅವ್ರ ಕಡೆ ಗಮನ ಹರಿಸಿ ಅಂತ ಹೇಳ್ಬೇಕಾ. ವಿಭಿನ್ನ ಕಲಿಯುವಿಕೆ ಶೈಲಿಗಳನ್ನ ಬಳಸಿ ಅವರನ್ನ ಕಲಿಯುವ ಪ್ರಕ್ರಿಯೆಯಲ್ಲಿ ತೊಡಗಲು ಪ್ರೋತ್ಸಾಹಿಸಬೇಕಾ. ವಿದ್ಯಾರ್ಥಿಗಳನ್ನ ಸಂಭಾಳಿಸಲು ವಿಶೇಷ ಕಲಿಸುವವನೊಬ್ಬನನ್ನ ನೇಮಿಸುವಂತೆ ಪ್ರಾಂಶುಪಾಲರನ್ನ ಕೇಳಬೇಕಾ. ಕಲಿಯುವ ವಿದ್ಯಾರ್ಥಿಗಳು ಶಾಂತಚಿತ್ತರಾಗಿ ಶಾಲೆಯ 6 ಗಂಟೆಯ ಅವಧಿಯನ್ನ ಕಳೆಯುವಂತೆ ನೋಡ್ಕೊಳ್ಬೇಕಾ. 6 ಗಂಟೆ ನೋಡ್ಕೋಬೇಕು ಅಂತ ನಾನು ನೆಗೆಟಿವ್ ವರ್ಡ್ಸ್ ನ ಮಾಡ್ತಾ ಹೋಗ್ತೀನಿ. ಶಾಲೆ 6 ಗಂಟೆ ಅವಧಿನ ಮಗು ಶಾಂತ ಚಿತ್ತವಾಗಿ ಕುತ್ಕೋಬೇಕಂದ್ರೆ ಅವನೇನು ಕಲಿಯೋ ಅವಶ್ಯಕತೆ ಇಲ್ಲ, ಗಲಾಟೆ ಮಾಡದೇ ಇದ್ರು ಸಾಕು ಎನ್ನುವಂಥದ್ದು. ಸೊ ಅದು ಇನ್ಕ್ಲೂಸಿವ್ ಎಜುಕೇಶನ್ ಬರೋದಿಲ್ಲ. ಸಾಮಾನ್ಯವಾಗಿ ಈ ರೀತಿಯಾಗಿ ಬೇರೆ ಬೇರೆ ಶಾಲೆಗಳಲ್ಲಿ ಮಾಡ್ತಾರೆ. ಸೊ ಮಗು ಯಾವ್ದಾದ್ರು ಸಮನ್ವಯ ಶಿಕ್ಷಣಕ್ಕೆ ಒಳಪಡುವಂತ ಮಗು ಇದ್ರೆ ಸೊ ಅದು ಸುಮ್ಮನೆ ಸೈಲೆಂಟ್ ಆಗಿ ಕೂತಿದ್ರೆ ಸಾಕು ಎನ್ನುವಂಥದ್ದು ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್, ವಿದ್ಯಾರ್ಥಿಗಳನ್ನು ಸಂಭಾಳಿಸಲು ವಿಶೇಷ ಕಲಿಸುವವನೊಬ್ಬನ ನೇಮಿಸುವಂತೆ ಪ್ರಾಂಶುಪಾಲನ ಕೇಳಬೇಕು. ಶಿಕ್ಷಕರು ಇರುವಂತದ್ದೇ ಸಂಭಾಳಿಸಲು ಮಕ್ಕಳನ್ನ. ಸೊ ಆಪ್ಷನ್ 2 ಸಹ 3 ಸಹ ರಾಂಗ್. ಇನ್ನ ಪ್ರತಿಭಾವಂತ ವಿದ್ಯಾರ್ಥಿಗಳು ಜಾಣರಲ್ಲದ ವಿದ್ಯಾರ್ಥಿಗಳಿಗೆ ಗಮನ ಹರಿಸಲು ಹೇಳಬೇಕು. ಇದು ಸಹ ರಾಂಗ್. ಸೊ ಯಾಕೆಂದ್ರೆ ಸಮನ್ವಯ ಶಿಕ್ಷಣದಲ್ಲಿರುವಂತಹ ಒಂದೊಂದು ಮಗು ಒಂದೊಂದು ರೀತಿಯಲ್ಲಿ ಇರ್ತಾ ಹೋಗುತ್ತೆ. ಸೊ ಅದರಿಂದ ಆ ಮಗುವಿಗೆ ವಿಭಿನ್ನ ಕಲಿಯುವಿಕೆ ಶೈಲಿಗಳನ್ನ ಬಳಸಿ ಅದನ್ನ ಕಲಿಯುವ ಪ್ರಕ್ರಿಯೆಯಲ್ಲಿ ತೊಡಗಲು ಪ್ರೋತ್ಸಾಹಿಸಬೇಕು ಸ್ನೇಹಿತರೆ. ಆದ್ರಿಂದ ಆಪ್ಷನ್ 2 ಇದಕ್ಕೆ ಸರಿ ಉತ್ತರ. ಇನ್ನು ಮುಂದಿನ 116ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಭಾಷಾ ಪ್ರೌಢಿಮೆಯನ್ನ ಸಾಧ್ಯವಾಗಿಸಿಕೊಳ್ಳಲು ಈ ಕೆಳಗಿನವುಗಳಲ್ಲಿ ಯಾವುದು ಮುಖ್ಯ ಕಾರಣವಾಗಿದೆ? ಸೊ ಭಾಷಾ ಪ್ರೌಢಿಮೆ, ಪಾಂಡಿತ್ಯ, ಅದರ ಘನತೆಯನ್ನ ಹೆಚ್ಚಿಸಲು ಯಾವುದು ಇಂಪಾರ್ಟೆಂಟ್ ಅನ್ನುವಂಥದ್ದು. ಸರಿಯಾದ ಉಚ್ಚಾರಣೆಯಿಂದ ಓದುವುದು, ಪಠ್ಯಪುಸ್ತಕದಲ್ಲಿನ ಅಧ್ಯಯನಗಳ ಕೊನೆಗೆ ಕೊಟ್ಟ ಪಠ್ಯದ ಕುರಿತು ಅಭ್ಯಾಸಗಳನ್ನ ಮಾಡುವುದು, ನಿಖರತೆ ಮತ್ತು ನಿರರ್ಗಳತೆಯನ್ನ ಬೆಳೆಸಿಕೊಳ್ಳುವುದು, ಕಡಿಮೆ ಬೆಲೆಯ ಅಥವಾ ಲೋಹವಲ್ಲದ ಬೋಧನಾ ಸಾಧನಗಳನ್ನ ಬಳಸುವುದು. ಸೊ ನಾವು ಇದಕ್ಕೇನಂತ ಹೇಳಿದ್ದೀನಿ, ಸಾಮಾನ್ಯವಾಗಿ ನಮಗೆ ನೆಗೆಟಿವ್ ಕಮೆಂಟ್ಸ್ ಏನಿದೆಯೋ ಅದನ್ನ ತೆಗೆದಾಕ್ಬೇಕು. ಸೊ ಭಾಷಾ ಸಾಹಿತ್ಯ, ಭಾಷಾ ಪ್ರೌಢಿಮೆಯನ್ನ ನಿಮಗೆ ಬರಬೇಕು ಅಂತಂತಂದ್ರೆ, ಭಾಷೆ ತುಂಬಾ ಚೆನ್ನಾಗಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕಾಗುತ್ತೆ ನೀವು? ಎಸ್, ಸರಿಯಾಗಿ ಉಚ್ಚಾರಣೆಯಿಂದ ಓದೋದು, ಮಾತಾಡೋದು ಕರೆಕ್ಟೇ, ಆಲ್ಮೋಸ್ಟ್ ಸಮಂಜಸನೆ. ಆದ್ರೆ ಅದಕ್ಕಿಂತ ಸಮಂಜಸವಾದ ಒಂದು ಉತ್ತರ ಇಲ್ಲಿದೆ, ಅದನ್ನ ಮುಂದೆ ನೋಡ್ತಾ ಹೋಗೋಣ. ಸೊ ಆಪ್ಷನ್ 1 ಆಗೋದಿಲ್ಲ. ಇನ್ನು ಪಠ್ಯಪುಸ್ತಕದ ಅಧ್ಯಯನಗಳ ಕೊನೆಗೆ ಕೊಟ್ಟ ಪಠ್ಯದ ಕುರಿತು ಅಭ್ಯಾಸ ಮಾಡೋದು, ಇದು ಭಾಷೆಯ ಬಗ್ಗೆ ತಿಳುವಳಿಕೆಗೆ ಸಾಧ್ಯ ಆಗುತ್ತೆ ಅಷ್ಟೇ. ಆದ್ರೆ ಯಾವಾಗ ನಾವು ಒಂದು ಭಾಷೆಯನ್ನ ನಿಖರತೆ ಮತ್ತು ನಿರರ್ಗಳತೆಯಿಂದ ಮಾತಾಡ್ತಾ ಹೋಗ್ತೀವೋ ಅವಾಗ ಅದು ಭಾಷಾ ಪ್ರೌಢಿಮೆ ಹೆಚ್ಚಾಗಿರುತ್ತೆ ಎಂಬುದತ್ತೆ. ಇನ್ನು ಕಡಿಮೆ ಬೆಲೆ ಅಥವಾ ಲೋಹವಲ್ಲದ ಬೋಧನಾ ಸಾಮಗ್ರಿಯನ್ನು ಬಳಸೋದು ಸಹ ರಾಂಗ್ ಆಗ್ತಾ ಹೋಗುತ್ತೆ. ಸೊ ಆಪ್ಷನ್ 4 ಸಹ ರಾಂಗ್ ಸ್ನೇಹಿತರೆ. ಆಪ್ಷನ್ 3 ಇದಕ್ಕೆ ಸರಿ ಉತ್ತರ. ಇನ್ನ ಪರಿಣಾಮಕಾರಿಯಾದ ಭಾಷಾ ಅಧ್ಯಾಪಿಕೆಯು, ಸೊ ಒಂದು ಎಫೆಕ್ಟಿವ್ ಟೀಚರ್ ಏನ್ ಮಾಡ್ತಾರೆ ಕ್ಲಾಸಲ್ಲಿ ಎನ್ನುವಂಥದ್ದು. ಆ ಟೀಚರು ಮಾತಿನ ಕಾಲವನ್ನ ಹೆಚ್ಚುಗೊಳಿಸ್ತಾರೆ. ಸೊ ಕ್ಲಾಸಲ್ಲಿ ಹೆಚ್ಚು ಮಾತಾಡ್ತಾನೆ ಇರ್ತಾರೆ. ವಿದ್ಯಾರ್ಥಿಗಳ ಮಾತಿನ ಕಾಲವನ್ನು ಹೆಚ್ಚಿಸೋದು ಅಂದ್ರೆ ವಿದ್ಯಾರ್ಥಿಗಳು ಹೆಚ್ಚಾಗಿ ಮಾತಾಡೋದಕ್ಕೆ ಸಮಯವನ್ನ ಕೊಡ್ತಾರೆ. ವಿದ್ಯಾರ್ಥಿಗಳ ಮಾತಿನ ಕಾಲವನ್ನ ಕಡಿಮೆ ಮಾಡುವುದು, ಸೊ ವಿದ್ಯಾರ್ಥಿಗಳಿಗೆ ಕಡಿಮೆ ಮಾತಾಡೋದಕ್ಕೆ ಅವಕಾಶ ಕೊಡ್ತಾರೆ. ಸಮೂಹ ಮತ್ತು ಜೋಡಿಯಲ್ಲಿನ ಕೆಲಸವನ್ನ ಕಡಿಮೆ ಮಾಡುವುದು, ಸೊ ಜೊತೆಯಾಗಿ ಸೇರಿ ಕೆಲಸ ಮಾಡೋದು, ಸೊ ಅದನ್ನ ಕಡಿಮೆ ಮಾಡುವಂಥದ್ದು. ಅಂದ್ರೆ ಮಗುಗೂ ಮತ್ತು ಟೀಚರ್ ಇಬ್ರು ಸೇರಿ ಕೆಲಸವನ್ನ ಕಡಿಮೆ ಮಾಡುವಂಥದ್ದು, ಟೀಚಿಂಗ್ ಲರ್ನಿಂಗ್ ಮೆಥಡ್ ಕಡಿಮೆ ಮಾಡೋದು. ಸೊ ಯಾವ್ದು ಕೊಡ್ತಾ ಹೋಗ್ಬೋದು? ಒಬ್ಬ ಉತ್ತಮ ಶಿಕ್ಷಕ ಆದ್ರೆ, ನೀವು ಒಬ್ಬ ಉತ್ತಮ ಶಿಕ್ಷಕ ಆದ್ರೆ ತರಗತಿಯಲ್ಲಿ ಈ ಯಾವ ಒಂದು ವಿಧಾನವನ್ನ ಅಳವಡಿಸ್ಕೊಳ್ತೀರಾ? ನೀವೇ ಹೆಚ್ಚಾಗಿ ಮಾತಾಡ್ತೀರಾ, ಮಗುಗೆ ಹೆಚ್ಚಾಗಿ ಮಾತಾಡೋಕೆ ಅವಕಾಶ ಕೊಡ್ತೀರಾ, ಮಗುಗೆ ಕಡಿಮೆ ಮಾತಾಡೋಕೆ ಅವಕಾಶ ಕೊಡ್ತೀರಾ, ಜೊತೆಗೆ ಇಲ್ಲಾಂದ್ರೆ ಕ್ಲಾಸಲ್ಲಿ ಕಡಿಮೆ ಕೆಲಸವನ್ನ ಮಾಡ್ತೀರಾ? ಯಾವ್ದು ಮಾಡ್ತಾ ಹೋಗ್ತೀರಾ? ಸಮೂಹ ಮತ್ತೆ ಜೋಡಿಯಲ್ಲಿನ ಕೆಲಸವನ್ನ ಕಡಿಮೆ ಮಾಡ್ತೀರಾ?
ಸ್ನೇಹಿತರೆ, ಬಿ, ನಾವು ಯಾವಾಗ್ಲೂ ಅಷ್ಟೇ ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಮಾತಿನ ಕಾಲವನ್ನ ಹೆಚ್ಚಿಸೋದು. ವಿದ್ಯಾರ್ಥಿಗಳಿಗೆ ಮಾತಾಡೋದಕ್ಕೆ ನಮಗೆ ಸಮಯ ಕೊಡ್ಬೇಕು ಅವ್ರಿಗೆ. ಅವರು ಹೆಚ್ಚು ಹೆಚ್ಚು ಉತ್ತರಗಳನ್ನ ಕೊಟ್ಟಷ್ಟು ನೀವು ಮಾಡಿರುವಂತ ಪಾಠ ಅವರಿಗೆ ಅರ್ಥವಾಗಿದೆ ಮತ್ತೆ ತುಂಬಾ ಎಫೆಕ್ಟಿವ್ ಆಗಿದೆ ಅನ್ನೋದು ಸಹ ಗೊತ್ತಾಗ್ತಾ ಹೋಗುತ್ತೆ. ಅದೇ ಹೇಳಿರೋದ್ರಲ್ಲಿ ಪರಿಣಾಮಕಾರದ ಭಾಷಾ ಅಧ್ಯಾಪಿಕೆಯು. ಫಾರ್ ಎಕ್ಸಾಂಪಲ್, ನೀವು ಈಗ ಯಾವ್ದೋ ಒಂದು ಗ್ರಾಮರ್ ಮಾಡ್ತಾ ಇದ್ದೀರಾ, ಗ್ರಾಮರ್ ಅಲ್ಲಿ ಅವ್ರಿಗೆ ಯಾವ್ದೋ ಒಂದು ಎಕ್ಸಾಂಪಲ್ ನ ನೀವು ಕೊಟ್ಟಿದ್ದೀರಾ. ಸೊ ಇನ್ನೊಂದು ಎಕ್ಸಾಂಪಲ್ ನ ಹುಡುಕಿ ಅಂತಂದ್ರೆ ಮಗುವಿಗೆ ಮಾತನಾಡೋದು ಅದು ಸರಿನೋ ತಪ್ಪು ಮಾತಾಡೋದಕ್ಕೆ ಅವಕಾಶಗಳನ್ನ ಕೊಡ್ತಾ ಹೋಗ್ಬೇಕು. ಅವಾಗ ಒಬ್ಬ ಎಫೆಕ್ಟಿವ್ ಟೀಚರ್ ಆಗೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಮುದ್ರಣ ಶ್ರೀಮಂತಿಕೆಯ ವಾತಾವರಣವು ಡ್ಯಾಶ್ ಮತ್ತು ಡ್ಯಾಶ್ ಸಂಘಟಿತ ಭಾಗವಾಗಿದೆ. ಮುದ್ರಣ ಶ್ರೀಮಂತಿಕೆ ಅಂತಂದ್ರೆ ನೋಡಿ ಸ್ನೇಹಿತರೆ, ಪದಗಳನ್ನ ಎಷ್ಟು ಅರ್ಥಗರ್ಭಿತವಾಗಿ ಎಷ್ಟು ಕನ್ನಡವನ್ನು ಶ್ರೀಮಂತಿಕೆಯಿಂದ ಇದ್ ಮಾಡಿದ್ದಾರೆ ಅಂತ. ಮುದ್ರಣ ಅಂತಂದ್ರೆ ನಾವು ಪ್ರಿಂಟಿಂಗ್ ಮಾಡ್ತೀವಲ್ಲ, ಸೊ ಪ್ರಿಂಟಿಂಗ್ ಮಾಡುವಂತಹ ವಾತಾವರಣ ಅಥವಾ ಪುಸ್ತಕವನ್ನ ತಯಾರಿಸುವಂತಹ ವಾತಾವರಣವು ಯಾವುದಕ್ಕೆ ಸಂಬಂಧಿಸಿರಬೇಕು? ಶಾಲೆ ಮತ್ತೆ ತರಗತಿಗ, ಓದುವ ಮತ್ತೆ ವೈಯಕ್ತಿಕಕ್ಕೆ ಸಂಬಂಧಿಸಿರ್ಬೇಕಾ, ಸಾಕ್ಷರತೆ ಮತ್ತೆ ಭಾಷೆಗೆ ಸಂಬಂಧಿಸುವಂತಿರ್ಬೇಕಾ, ವೈಯಕ್ತಿಕ ಮತ್ತೆ ಜೋಡಿಸುವ ರೀತಿ ಇರಬೇಕಾ? ಕಮೆಂಟ್ ಮಾಡ್ತಾ ಹೋಗಿ. ಅಕ್ಷರ ಸರ್ ಸ್ವಲ್ಪ ನೀವು ಏನು ವಿಡಿಯೋ ಕ್ವಾಲಿಟಿನ ಜಾಸ್ತಿ ಮಾಡ್ಕೊಳ್ಳಿ. ಸೊ ನಿಮ್ ಕ್ಲಾರಿಟಿಯಾಗಿ ಕಾಣಿಸುತ್ತೆ. ಕ್ಲಾರಿಟಿಯಾಗಿ ಕಾಣಿಸ್ತಿಲ್ವಾ? ಸೊ ಯಾವ ರೀತಿಯಾಗಿರ್ಬೇಕು ಮುದ್ರಣ ಶ್ರೀಮಂತಿಕೆಯ ವಾತಾವರಣ? ಎಸ್, ಗುಡ್. ಯಾವ ರೀತಿಯಾಗಿರ್ಬೇಕು? ಅದರ ವಾತಾವರಣ ಶಾಲೆಗೆ ಮತ್ತೆ ತರಗತಿಯ ಕಲಿಕೆಗೆ ಸಂಘಟಿತವಾದ ಒಂದು ಭಾಗ ಆಗಿರಬೇಕು. ಪ್ರಶ್ನೆ, ಎಲ್ಲ ನಾವು ಓದುವುದು ನಮ್ಮ KTET ಓದೋದು ಒಂದೇ ತರಾನೇ, CTET ಓದೋದು ಒಂದೇ ತರಾನೇ, ಆದ್ರೆ ಅಲ್ಲಿ ಪದಗಳ ಒಂದು ಅರ್ಥ, ಒಂದು ಹೆಚ್ಚಿನ ಅರ್ಥಗರ್ಭಿತವಾದ ಪದಗಳನ್ನ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ. ಸೊ ಪ್ರಶ್ನೆಗಳು ನಿಮ್ಗೆ ಸರಿಯಾಗಿ ಕಾಣಿಸ್ತಿದ್ಯಾ? ಕ್ಲಾರಿಟಿ ಇದೆ ಅಂತ ನಾನು ಅನ್ಕೋತೀನಿ. ತಿಪ್ಪಣ್ಣ ಸರ್ ಅವರು ಹೇಳ್ತಾ ಇದ್ರು ಕ್ಲಾಸ್ ಕಾಣಿಸ್ತಿಲ್ಲ ಅಂತ. ಎಸ್, ನಿಮ್ಗೆ ಇದು ಕಾಣಿಸ್ತಿದೆ ಅಂತ ನಾನು ಭಾವಿಸ್ತಾ ಇದ್ವಿ. ಮುಂದೆ, ಒಂದು ಸಂಪನ್ಮೂಲವಾಗಿ ಬಹುಭಾಷಿಕತೆ ಅಂದ್ರೆ ಏನು ಅಂತ. ಬಹಳ ಭಾಷೆಗಳನ್ನ ಕಲಿಯುವುದು, ಮಗುವಿನ ಭಾಷೆಯಲ್ಲಿ ಪ್ರತಿಯೊಂದು ಪದದ ಸಮಾನ ರೂಪವನ್ನು ಕೊಡುವುದು, ಪಠ್ಯಕ್ರಮನ ಮೀರಿ ಭಾಷೆಯನ್ನು ಕಲಿಸುವುದು, ಕಲಿಯುವವರ ಭಾಷೆಗಳನ್ನ ಒಂದು ಉಪಾಯವಾಗಿ ಬಳಸುವುದು. ಬಹುಭಾಷಿಕತೆಯನ್ನ ಒಂದು ಸಂಪನ್ಮೂಲವಾಗಿ ಬಳಸ್ಕೋಬೇಕು ಅಂತಂದ್ರೆ ಏನು? ಬಹುಭಾಷಿಕತೆ ಒಂದು ಸಂಪನ್ಮೂಲ ಅಂತಂದ್ರೆ ಒಂದು ರಿಸೋರ್ಸ್ ಆಗಿ ಬಳಸ್ಕೋಬೇಕಂದ್ರೆ ಬಹಳ ಭಾಷೆಗಳನ್ನ ಕಲಿಯೋದ ರಾಂಗ್. ಮಗುವಿನ ಭಾಷೆಯಲ್ಲಿ ಪ್ರತಿಯೊಂದು ಪದ ಸಮಾನ ಪದ ರೂಪವನ್ನು ಕೊಡೋದ, ಇದು ಸಹ ರಾಂಗ್. ಪಠ್ಯಕ್ರಮವನ್ನ ಮೀರಿ ಭಾಷೆನ ಕಲಿಸುವುದ, ಅದು ರಾಂಗ್. ಕಲಿಯುವವರ ಭಾಷೆಗಳನ್ನ ಒಂದು ಉಪಾಯವಾಗಿ ಬಳಸ್ಕೊಳ್ಳೋದು, ಹೌದು. ಸೊ ಮಗುವಿಗೆ ಈಗ ಫಾರ್ ಎಕ್ಸಾಂಪಲ್ ನೀವೀಗ ಕೋಲಾರದ ಕಡೆ ಏನಾದ್ರು ಹೋದ್ರೆ, ಇಲ್ಲ ಬಳ್ಳಾರಿ ಕಡೆಯಲ್ಲಿ ಏನಾದ್ರು ಹೋದ್ರೆ, ನಿಮ್ಗೆ ಮಗು ಕನ್ನಡನೂ ಮಾತಾಡುತ್ತೆ, ತೆಲುಗುನು ಮಾತಾಡುತ್ತೆ, ತಮಿಳು ಮಾತಾಡುತ್ತೆ. ಇನ್ನು ಬಳ್ಳಾರಿ ಕಡೆಗೆ ಹೋದ್ರೆ ಮರಾಠಿನೂ ಮಾತಾಡ್ತಾರೆ ಅಲ್ಲಿ ಜಾಸ್ತಿ. ಅಂದ್ರೆ ಏನ್ ಮಾಡೋದು, ಅಲ್ಲಿ ಮಕ್ಕಳಿಗೆ ಕನ್ನಡ ಅರ್ಥ ಆಗ್ತಿರಲ್ಲ. ಸೊ ಅವಾಗ ಏನ್ ಮಾಡ್ಬೇಕು? ಸೊ ಕನ್ನಡ ಮತ್ತೆ ಮರಾಠಿ ಅಥವಾ ಕನ್ನಡ ಮತ್ತೆ ತೆಲುಗು ಜೊತೆಗೆ ಶಿಕ್ಷಕರು ಬರದೇ ಹೋಗ್ಬೋದು, ಆದ್ರೆ ಅವರಿಗೆ ಅರ್ಥವಾಗುವಂತೆ ಆ ಭಾಷೆನ ಬಳಸಿ ಒಂದು ಅದರ ಉಪಾಯವಾಗಿ ಬಳಸ್ಕೊಳ್ತಾ ಹೋಗ್ಬೋದು. ಸೊ ಜಸ್ಟ್ ಕೆಲವೊಂದಿಷ್ಟು ಪದಗಳನ್ನ ಅವ್ರ ಭಾಷೆಯಲ್ಲೇ ಹೇಳ್ತಾ ಹೋಗೋದು, ಮತ್ತೆ ರೂಪಾಂತರ ಮಾಡ್ತಾ ಹೋಗೋದು. ಅಂದ್ರೆ ಕಲಿಯುವವರ ಭಾಷೆಯನ್ನ ಒಂದು ಉಪಾಯವಾಗಿ ಬಳಸ್ಕೊಂಡು ಅವರಿಗೆ ಕನ್ನಡ ಭಾಷೆನ ಕಲಿಸೋದು. ಎಸ್, ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ನಿಮ್ಮ ಕ್ಲಾಸ್ನಲ್ಲಿ ಅಂಕಿತ್ ಎನ್ನುವ ದೃಷ್ಟಿಮಾಂದ್ಯ ವಿದ್ಯಾರ್ಥಿ ಇದ್ದಾನೆ. ಭಾಷಾ ಅಧ್ಯಾಪಿಕೆಯಾಗಿ ನೀವು ಏನ್ ಮಾಡ್ತೀರಾ? ಒಬ್ಬ ಟೀಚರ್ ಆಗಿ ನೀವೇನ್ ಮಾಡ್ತೀರಾ? ನಿಮ್ಮಲ್ಲಿ ಒಬ್ಬ ದೃಷ್ಟಿಮಾಂದ್ಯ, ಸೊ ಕಣ್ಣು ಸರಿಯಾಗಿ ಕಾಣಿಸದಿರೋ ಒಬ್ಬ ಹುಡುಗ ಇದ್ದಾನೆ, ನೀವೇನ್ ಮಾಡ್ತೀರಾ? ಅಭ್ಯಾಸಕ್ಕಾಗಿ ವಿವಿಧ ಬಗೆಯ ಕಾರ್ಯಚಟುವಟಿಕೆ ಶೀಟ್ಗಳನ್ನ ಕೊಡ್ತೀರಾ ಅವ್ರಿಗೆ. ನಿಮ್ಮ ಕಲಿಸುವಿಕೆಯ ಅನೇಕ ಬಗೆಯ ದೃಶ್ಯ ಸಾಧನಗಳನ್ನು ಉಪಯೋಗಿಸ್ತೀರಾ. ಅನೇಕ ಬಗೆಯ ಹಾವಭಾವ ಹಾಗೂ ದೈಹಿಕ ಭಾಷೆಯನ್ನು ಪ್ರಯೋಗಿಸ್ತೀರಾ. ಸ್ವರ ಶೈಲಿ ಬಳಕೆ ಹಾಗೂ ತಡೆದು ಸ್ಪಷ್ಟವಾಗಿ ಮಾತನಾಡುವುದು ಮತ್ತೆ ಸ್ಪರ್ಶಿಸುವ ಹಾಗೂ ಅನುಭವಿಸುವ ಸಾಮಗ್ರಿಗಳನ್ನ ಬಳಸುವುದನ್ನ ಕೊಡ್ತೀರಾ. ಸೊ ಕಮೆಂಟ್ ಮಾಡಿ. ಸೊ ಇದು CTET ಪೇಪರ್ ಆಗಿರೋದ್ರಿಂದ ನಿಮ್ಗೆ ಎರಡೂ ಕಡೆ ಇದ್ ಮಾಡಿರ್ತಾರೆ, ಏನು ಕ್ವಶನ್ಸ್ ಕೊಟ್ಟಿರ್ತಾರೆ. ಅದಕ್ಕೆ ನಿಮ್ಗೆ ನಾನು ಅದನ್ನ ತುಂಬಾ ಚಿಕ್ಕದಾಗಿ ಮಾಡಿದಾಗ ನಿಮ್ಗೆ ಅದ್ರ ಬಗ್ಗೆ ಅದು ಅಷ್ಟು ಈಸಿಯಾಗಿ ಕಾಣಿಸೋದಿಲ್ಲ. ಅದಕ್ಕೆ ನಾನು ಓದಿ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಇದು ಕಾನ್ಸೆಪ್ಟ್ ಒಂಚೂರು ಕ್ವಾಲಿಟಿಯನ್ನ ಹೈ ಕ್ವಾಲಿಟಿಯಲ್ಲಿ ಇಟ್ಕೊಳ್ಳಿ, ಖಂಡಿತವಾಗ್ಲೂ ಗೊತ್ತಾಗ್ತಾ ಹೋಗುತ್ತೆ. ಯಾಕಂದ್ರೆ ಸ್ವಲ್ಪ ತುಂಬಾ ದೊಡ್ಡದಾಗಿದೆ ಪ್ರಶ್ನೆ. ಸೊ ಏನಿದೆ, ಮಗು ದೃಷ್ಟಿ ಮಾಂದ್ಯ ಆಗಿದೆ. ಸೊ ಮಗುಗೆ ಕಣ್ಣು ಸರಿಯಾದ ರೀತಿಯಲ್ಲಿ ಅಕ್ಷರಗಳು ಕಾಣಿಸೋದಿಲ್ಲ. ಅದಕ್ಕೆ ಅವಾಗ ಏನ್ ಮಾಡ್ಬೇಕು? ಕಾರ್ಯಚಟುವಟಿಕೆಗಳಿಗೆ ಶೀಟ್ ಅನ್ನ ಕೊಡ್ತೀರಾ. ಸೊ ಕಾರ್ಯಚಟುವಟಿಕೆಗೆ ಶೀಟ್ ಅನ್ನ ಕೊಟ್ರೆ ಮಗು ಅದರಿಂದ ಏನ್ ಮಾಡುತ್ತೆ? ಸೊ ಅದು ಬರೆಯುತ್ತೆ. ಅದು ಬರೆಯೋದ್ರ ಕಡೆಗೆ ಗಮನ ಹರಿಸುತ್ತಾ? ಖಂಡಿತ ಇಲ್ಲ. ಸೊ ಅದು ಗಮನ ಹರಿಸೋದಿಲ್ಲ.
ದೃಷ್ಟಿ ಮಾಂದ್ಯ ಇರುವಂತ ಮಗು. ಇನ್ನ ನಿಮ್ಮ ಕಲಿಕೆಯಲ್ಲಿ ಅನೇಕ ಬಗೆಯ ದೃಶ್ಯ ಸಾಧನಗಳನ್ನು ಉಪಯೋಗಿಸ್ತೀರಿ. ದೃಶ್ಯ ಸಾಧನಗಳು, ಸೊ ಮಗುಗೆ ದೃಷ್ಟಿ ದೋಷನೇ ಇದೆ, ಆದ್ರೆ ದೃಶ್ಯ ಸಾಧನಗಳನ್ನ ಕೊಟ್ಟಾಗ ಅದಕ್ಕೇನು ಉಪಯೋಗ ಆಗುತ್ತೆ? ಆಪ್ಷನ್ 2 ಸಹ ರಾಂಗ್ ಆಗುತ್ತೆ ಸ್ನೇಹಿತರೆ. ಇನ್ನ ಅನೇಕ ಹಾವಭಾವ ಮತ್ತು ದೈಹಿಕ ಭಾಷೆಯನ್ನ ಪ್ರಯೋಗಿಸ್ತೀರಿ. ಹಾವಭಾವ ಅಂತಂತಂದ್ರೆ ಸೊ ನಿಮ್ಮ ಗೆಸ್ಚರ್ಸ್, ಪೋಸ್ಚರ್ಸ್ ಅವೆಲ್ಲ ಅವ್ರಿಗೆ ತೋರಿಸ್ತಾ ಇದ್ದೀರಾ ಅಂತಂದ್ರೆ ಮಗುವಿಗೆ ದೃಷ್ಟಿ ದೋಷ ಇದೆ. ಅದು ಹೇಗೆ ಕ್ಲಾರಿಟಿಯಾಗಿ ಗೊತ್ತಾಗುತ್ತೆ. ಆದ್ರೆ ಇಲ್ಲಿ ನೋಡಿ 4ನೇ ಆಪ್ಷನ್, ಸ್ವರಶೈಲಿಯ ಬಳಕೆ ಹಾಗೂ ತಡೆದು ಸ್ಪಷ್ಟವಾಗಿ ಮಾತಾಡೋದು, ಮತ್ತೆ ಸ್ಪರ್ಶಿಸುವ ಹಾಗೂ ಅನುಭವಿಸುವ ಸಾಮಗ್ರಿಗಳನ್ನ ಬಳಸುವುದು. ಸ್ಪರ್ಶ ಮಾಡ್ತಿದೆ, ಕೈಯಿಂದ ಸ್ಪರ್ಶ ಮಾಡ್ತಾ ಇದೆ, ಅದನ್ನ ಅನುಭವಿಸ್ತಾ ಇದೆ, ಸ್ಪಷ್ಟವಾಗಿ ಮಾತಾಡ್ತಾ ಇದ್ದೀರಾ ಅಂದ್ರೆ ಏನ್ ಮಾಡುತ್ತೆ? ಕಿವಿಯ ಮೂಲಕ ಕೇಳಿಸ್ಕೊಳುತ್ತೆ. ಇಲ್ಲಿ ದೃಷ್ಟಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಸೊ ಅದರಿಂದ ಆಪ್ಷನ್ 4 ಇದಕ್ಕೆ ಸರಿ ಉತ್ತರ ಸ್ನೇಹಿತರೆ. ಪ್ರಶ್ನೆಗಳು ತುಂಬಾ ದೊಡ್ಡದಾಗಿರ್ಬೋದು, ಆದ್ರೆ ಆನ್ಸರ್ನ ನಾವು ಯೋಚನೆ ಮಾಡಿದ್ರೆ ಒಂಚೂರು ಈಸಿಯಾಗಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಸ್ನೇಹಿತರೆ. ಇದಾಗಿತ್ತು ಇಂದಿನ ತರಗತಿ. ಇನ್ನು ಮತ್ತೊಮ್ಮೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಿಮ್ಗೆಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ.